ಹಾಯ್ ಫ್ರೆಂಡ್ಸ್, ನಾನು ಹಿಂದಿನ ವೀಡಿಯೋದಲ್ಲಿ ಇದು ಮೆಣಸು ಇವಾಗ ಸಿಕ್ಕಿದ ಕಾಯಿಗಳು ಇದೇನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಕೇಳಿದ್ದೆ. ತುಂಬ ಜನ ನಂಗೆ ಗೊತ್ತಿಲ್ಲ ಏನು ಅಂತ ನೀವೇ ಹೇಳಿದ್ರು. ನಾನು ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಉಳುಕಿನ ಸೊಪ್ಪಿಂದು ಕಾಯಿಗಳು ಅಂತಾರೆ. ಉಳುಕಿನ ಸೊಪ್ಪಲ್ಲಿ ಬರೋ ಅಂಥ ಕಾಯಿ ಅಥವಾ ಗಿಣ್ಣು ಸೊಪ್ಪು ಅಂತ ಹೇಳ್ತಾರೆ. ಅದರಲ್ಲಿ ಬರೋ ಅಂಥ ಇದು ಕಾಯಿಗಳು. ಈ ಕಾಯಿಗಳನ್ನ ಏನಕ್ಕೂ ಉಪಯೋಗಿಸಲ್ಲ, ಆದರೆ ಇದ್ರ ಸೊಪ್ಪನ್ನ ಉಪಯೋಗಿಸ್ತಾರೆ. ಏನಾದರೂ ಉಳುಕು ಏನಾದರೂ ಆಗಿದ್ದರೆ ಅದ್ರದ್ದು ರಸನ ಉಪಯೋಗಿಸ್ತಾರಂತೆ. ಮತ್ತು ಮೇಯ್ನಾಗಿ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ದರೆ ಈ ಉಳುಕಿನ ಸೊಪ್ಪಿಂದು ಎಲೆದು ರಸ ಏನಿದೆ ಅದನ್ನು ಉಪಯೋಗಿಸೋದ್ರಿಂದ ಕಡಿಮೆ ಆಗುತ್ತೆ ಅಂತೆ. ನಾನು ಇದನ್ನು ನಮ್ಮ ಅತ್ತೆ ಹತ್ರ ಡೀಟೇಲ್ಸ್ನ ತೊಗೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ನಮ್ಮ ಅತ್ತೆನೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಅದನ್ನು ಕೇಳ್ಕೊಂಬನ್ನಿ. ಗಿಣ್ಣು ಸೊಪ್ಪು ಅದು ಉಳುಕಿಗೆ ಒಳ್ಳೇದು, ಮತ್ತೆ ಈ ಬಿಳಿ ಬಟ್ಟೆ ಹೋಗೋದಕ್ಕೂ ಒಳ್ಳೇದು, ಭಾರಿ ಒಳ್ಳೇದು. ತಂಪು. ಅದು ಕಾಯಿನ ಉಪಯೋಗಿಸ್ತಾರ? ಇಲ್ಲ, ಅದ್ರದ್ದು ಕಾಯಿ ಉಪಯೋಗಿಸ್ತಾರೆ, ಅದ್ರದ್ದು ಎಲೆ ಮಾತ್ರ. ಒಟ್ನಲ್ಲಿ ಅದು ಉಳುಕಿನ ಸೊಪ್ಪಿಂದು ಕಾಯಿ. ನಾವು ಇಲ್ಲೆಲ್ಲ ಬಳ್ಳಿ ಇತ್ತು ಕಣ್ಮಗ. ಬಳ್ಳಿ ಇದೆ, ನೋಡ್ಕೊಂಬಂದಲ್ಲಿ ಕಾಯಿ ಸಿಗ್ಲಿಲ್ಲ. ಈ ಬಿಳುಪು ಪಿತ್ತೆ ಅಂತಾರಲ್ಲ, ಅದಕ್ಕೆ ಅದ ಎಲ್ಲ ಹಿಂಗೆ ಹಿಂಡಿಬಿಟ್ಟು ಹಿಂಗೆ ಅದ ಹಿಂಡಿ ಒಂದೊಂದು ಇಷ್ಟೇ ಒಳ್ಳೆ ಗಿಣ್ಣು ಸಳಿ ಹಂಗೆ ಇರುತ್ತೆ. ಅದನ್ನ ತಿನ್ಬೋದು. ಬೆಲ್ಲದ ನೀರು ಮಾಡ್ಕೊಂಡು ಅದಕ್ಕೆ ಹಾಕಿ ಹಿಂಡಿಟ್ರು ಆಗುತ್ತೆ, ಇಲ್ಲ ಸಕ್ಕರೆ ನೀರು ಮಾಡಿ ಅದಕ್ಕೆ ಹಾಕಿ ಹಿಂಡಿಟ್ರು ಆಗುತ್ತೆ. ಭಾರಿ ಚಂದ, ಒಳ್ಳೇದು.